ನಾನಿವಾಗ ಹತ್ರ ಪೆನ್ಗುಂಡ ಹತ್ರ ತಲುಪ್ತಾ ಬಂದೆ. ಈ ಆಟೋ ನೋಡಿ, ಆ ಕಡೆ ಹೋಗ್ತಾನೆ ಈ ಕಡೆ ಹೋಗ್ತಾನೆ, ಯಾವ ಕಡೆ ಅಂತ ಇಲ್ಲ. ಇದು ಕರ್ನಾಟಕ ಬಾರ್ಡ್ರ್. ಇದು ಇಲ್ಲೇನೋ ಫಂಕ್ಷನ್ ನಡೀತಾ ಇದೆ, ಏನಂತ ಗೊತ್ತಿಲ್ಲ. ಇಲ್ಲಿ ತನಕ ಆಂಧ್ರ, ಇದಕ್ಕಿಂತ ಮುಂಚೆ ಹೋದರೆ ಕರ್ನಾಟಕ. ಏನು ಜಾತ್ರೆ. ಕರ್ನಾಟಕ, ಆಂಧ್ರ ಮತ್ತು ಕರ್ನಾಟಕ ಮಧ್ಯದಲ್ಲಿ ಒಂದು ಕರ್ನಾಟಕ ಸಿಗುತ್ತೆ. ಇಲ್ಲಿ ಡೀಸೆಲ್ ರೇಟ್ ಬಂದು ಮೊನ್ನೆ ಹೇಳಿದಷ್ಟೇ 91, 98. ಸೂರ್ಯ ನೋಡಿ ಅಂತ ಹೆಂಗಿದೆ ಅಂತೇಳಿ. ಸೂರ್ಯ ಮುಳುಗೋತ್ತಾಯಿತು. ಯಾರಿಂದ ಸಿರಕ್ಕೆ ಹೋಗೋ ರಸ್ತೆಯಲ್ಲಿ ಇಲ್ಲಿ ಆಟೋ ಸ್ಟಾರ್ ಇಲ್ಲೇ ಇರೋದು ಡೆಪ್ಪು ನೋಡಿ. ಟಾಟಾದೇ ಆದರೂ ಉಪಯೋಗ ಆಗಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅಂಗಡಿ ಹೆಸರು ಬಂದುಬಿಟ್ಟು ಭವಾನಿ ಆಟೋ ಸ್ಟಾರ್. ಗೋಡಕೋರೆ ನೋಡಿ, 125 ಕಿಲೋಮೀಟ್ರು ಮಂಗಳೂರು, 72 ಧರ್ಮಸ್ಥಳ. ಎಲ್ಲಿಗಣ ಬೆಳಿಗ್ಗೆ ಎದ್ದು ಅನ್ಲೋಡ್ ಪಾಯಿಂಟಿಗೆ ಹೋಗ್ತಾ ಇದ್ದೀನಿ, ಕಾಸರಗೋಡು ಪಯ್ಯನ್ನೂರು ಕಡೆ. ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಟ್ರಕ್ ಸಂಚಾರಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೇ ಇರಲಿ. ಗುಡ್ ಮಾರ್ನಿಂಗ್ ಅನಂತಪುರ. ರಾತ್ರಿ ಬಂದು ಲೋಡಾಗಿ ಬಿಡಬೇಕಾದ್ರೇ 12 ಗಂಟೆ ಆಗಿದೆ. ಇವಾಗ ಅನಂತಪುರ ಹತ್ರ ಇದ್ದೀನಿ. ಇಲ್ಲಿ ಬಂದು 6 ಗಂಟೆ ನಿದ್ದೆ ಮಾಡೋನಿಗೆ 11 ಗಂಟೆಗೆ ಎಚ್ಚರ ಆಯಿತು. ಎಲ್ಲ ಫ್ರೆಶ್ ಅಪ್ ಎಲ್ಲ ಹಾಕ್ಕೊಂಡು ಡಾಬಾದಲ್ಲಿ ಸೈಡ್ ಹಾಕಿದೆ. ಫುಲ್ ಗಾಡಿ ಇದೆ ನೋಡಿ, ಎಲ್ಲ ಸೈಡ್ ಹಾಕ್ಬಿಟ್ಟು ನಿದ್ದೆ ಮಾಡಿಕೊಂಡು ಇನ್ನೇನು ಹೊರಡೋದೆ ನೇರ. ನಿದ್ದೆ ಎಲ್ಲ ಆಯಿತು, ಆರಾಮು. ಹತ್ರನೋ ಮಾರ್ತವ್ರೆ, ಏನು ಅಂತ ಗೊತ್ತಿಲ್ಲ. ಚಿಕ್ಕು ಸಪೋಟ ಕಿತ್ನಾ ಭಯ್ಯ ಸಪೋಟ? ನಮ್ಮಲ್ಲಿಗಿಂತ ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಅಂದರೆ 6 ರೂಪಾಯಿ ಚಿಲ್ಲರೆ, 97 ರೂಪಾಯಿ .2. ಆಂಧ್ರ ಅನಂತಪುರದ ಹತ್ರ ಚೂರು ಡೀಸೆಲ್ ಕಮ್ಮಿ ಆಯಿತು. ಡೀಸೆಲ್ ಸ್ವಲ್ಪ ಹಾಕ್ಕೊಂಡು ಬಾರ್ಡ್ರಿಗೆ ಹೋಗೋಣ ಅಂತೇಳಿ ನಾನಿವಾಗ ಹತ್ರ ಪೆನ್ಗುಂಡ ಹತ್ರ ತಲುಪ್ತಾ ಬಂದೆ. ಈ ಆಟೋ ನೋಡಿ, ಆ ಕಡೆ ಹೋಗ್ತಾನೆ ಈ ಕಡೆ ಹೋಗ್ತಾನೆ, ಯಾವ ಕಡೆ ಅಂತ ಇಲ್ಲ. ಇದು ಸ್ಟ್ರೈಟ್ ಹೋದರೆ ಬೆಂಗಳೂರು, ಇಲ್ಲಿಂದ ರೈಟಿಗೆ ತೊಗೊಂಡು ಹೋದರೆ ಪೆನ್ಗುಂಡದಿಂದ ಸಿರಾ ಹೋಗ್ತದೆ. ಅಂದರೆ ಮಡಕಶಿರಾ ಆ ರೂಟು. ಇಷ್ಟು ತನಕ ಹೈವೇಲಿ ಬಂದೆ. ಇನ್ನು ಸಿಂಗಲ್ ರೂಟಲ್ಲಿ ಒಂದು 50 ಕಿಲೋಮೀಟ್ರ್, 50, 60, 70 ಕಿಲೋಮೀಟ್ರ್ ಇದೆಯಾ ಅಂತ. ರೈಲ್ವೆ ಕ್ರಾಸ್ ಇದೆ ನೋಡಿ. ಮೊನ್ನೊಂದು ವೀಡಿಯೋದಲ್ಲಿ ನೋಡಿದೆ, ಇಲ್ಲೋ ನಾರ್ತಲ್ಲಿ ಟ್ರೈನ್ ಬಂದಿದೆ ಅಂತೆ. ಅದೇ ಥರ ಬರಲ್ಲ, ಬೇಗ ಹೋಗೋಣ. ಬೇಗ ಹೋದರೆ ಬರೋಲ್ಲ, ಇಲ್ಲಾಂದ್ರೆ ಎಲ್ಲಾದರೂ ಬಂದರೆ ಟ್ರೈನ್. ಲಾರಿ ಮತ್ತು ಟ್ರೈನ್ ಡಿಕ್ಕಿ ಅಂತೇಳಿ ಮೊನ್ನೆ ಒಂದು ನ್ಯೂಸ್ ನೋಡಿದೆ. ಪಕ್ಕದಲ್ಲಿ ರೈಲ್ವೆ ಟ್ರ್ಯಾಕ್, ಈ ಕಡೆ ರೋಡು. ಈ ಕಡೆ ಒಂದು ಟ್ಯಾಂಕರ್ ಹೋಗ್ತಾ ಇದೆಯಲ್ಲ, ಇದು ನೀರಿನ ಟ್ಯಾಂಕರ್. ಟ್ರ್ಯಾಕ್ಟ್ರಲ್ಲಿ ಟ್ಯಾಂಕರ್ ಮಾಡಿ ಎನ್ ಟಿ ಆರ್ ಅಂದರೆ ಇಲ್ಲಿದ್ದು ಪಕ್ಷ ಆಂಧ್ರ. ಇಲ್ಲಿ ಲಾರಿ ಅವನೇನು ಮಾಡಿರೋದು, ನಿದ್ದೆಗಣ್ಣಲ್ಲಿ ಹೋಗಿರೋದು ಮಾಡಿ. ಅಯ್ಯೋ, ಬಂದವನೇ ನೇರ ನಿದ್ದೆಗಣ್ಣಲ್ಲಿ ಹೋಗಿರೋದು ನೋಡಿ. ಪಕ್ಕದಲ್ಲಿ ಊರುಗಳೆಲ್ಲ ಕಾಣುತ್ತೆ. ತುಂಬಾ ಹೈಟ್ ಆಗಿತ್ತು ಈ ಫ್ಲೈಓವರ್. ಯಾವ ಥರ ಅಂದರೆ ಮೊದಲು ಇಲ್ಲಿ ರೈಲ್ವೆ ರೋಡ್ ಇದೆ ಕೆಳಗಡೆಯಿಂದ, ಅದು ಕ್ರಾಸ್ ಮಾಡಿ ಹೋಗ್ಬೇಕಿತ್ತು. ಈಗ ಹಂಗಲ್ಲ, ಈಗ ಇಲ್ಲಿ ಫ್ಲೈಓವರ್ ಮಾಡಾರೆ. ಇಲ್ಲಿ ನನಗೆ ನೋಡ್ಲಿಕ್ಕೆ ಸಿರೋದು ಫುಲ್ ಬೆಟ್ಟ ನೋಡಿ, ಯಾವ ಥರ ಬೆಟ್ಟ ಇದೆ ಇಲ್ಲಿ. ನನ್ನ ರೈಟ್ ಸೈಡಿಗೆ ಕಾಣ್ತಾ ಇದೆಯಲ್ಲ ಬೆಟ್ಟ. ರೈಟಿಗೆ ತಗೊಳ್ಬೇಕಂದ್ರೆ ನಾವು ಬೆಂಗಳೂರು ಹೈವೇಯಿಂದ ಕರೆಕ್ಟಾಗಿ 4 ಕಿಲೋಮೀಟರ್ ಬಂದಾಗ ಪ್ರತಿಭೆ ಇದೆ, ಅಲ್ಲಿ ರೈಟಿಗೆ ತಗೊಳ್ಬೇಕು. ರೈಟಿಗೆ ರಾಂಗ್ ಸೈಡಲ್ಲಿ ತಗೊಳ್ಳೋದು. ಈ ಪ್ರತಿಭೆ ಪೆನ್ಕೊಂಡ ಮಡಕಸಿರಾ ರೋಡ್ ಇದೆ. ಈ ರೂಟಲ್ಲಿ ರೈಟಿಗೆ ತಗೊಂಡು ಕರ್ನಾಟಕ ಬಾರ್ಡ್ರ್. ಇದು ಇಲ್ಲೇನೋ ಫಂಕ್ಷನ್ ನಡೀತಾ ಇದೆ, ಏನಂತ ಗೊತ್ತಿಲ್ಲ. ಇಲ್ಲಿ ತನಕ ಆಂಧ್ರ, ಇದಕ್ಕಿಂತ ಮುಂಚೆ ಹೋದರೆ ಕರ್ನಾಟಕ. ಏನು ಜಾತ್ರೆ ಏನೋ ಇರಬೇಕು. ಹಂಗಾಗಿ ಫುಲ್ಲು ಜನ ಸೇರೋರೆ. ಫುಲ್ಲು ಜನ ಅಂದರೆ ಫುಲ್ಲು ಜನ ಹೊಡೆದಾಡ್ಕೊಳ್ತಾರೆ. ರಸ್ತೆಯಲ್ಲೇ ಹೊಡೆದಾಡ್ಕೊಳ್ಬೇಡಿ. ನಾನು ಜಾತ್ರೆ ಪ್ರಯುಕ್ತ ಫುಲ್ಲು ರಶ್ಶು, ರೋಡ್ ಫುಲ್ ಬ್ಲಾಕು, ಫುಲ್ ಬ್ಲಾಕ್ ಮಾಡೋರಪ್ಪ. ಅಯ್ಯೋ, ರಸ್ತೆಯಲ್ಲೇ ನಿಲ್ಲಿಸಿ ಡೋರೆಲ್ಲ ಓಪನ್ ಮಾಡೋದು.
ಎಷ್ಟೊತ್ತಾಯಿತು? 29 ನಿಮಿಷ, 30 ನಿಮಿಷ ಆದರೂ ಗಾಡಿ ತೆಗೆಯಲ್ಲ. ಎಷ್ಟು ವಾರ್ ನೋಡಿ, ಕೈ ತೋರಿಸ್ತಾರೆ ನಿಲ್ಸನ್. कितना टाइम है भैया? ಫುಲ್ಲು ಅದು ಕೆ ಗಾಡಿ ನೋಡಿ ಎಷ್ಟು ಹೊತ್ತಾಯಿತು. ಈ ಥರ ರಸ್ತೆಯಲ್ಲಿ ಯಾರಾದ್ರೂ ನಿಂತು ಜನ ಹಾಕ್ತಾರೆ ಮಾತ್ರ. ಭಯ್ಯ ಅಣ್ಣ ಮುಂದೆ ಹಾಕೋಣ, ಮುಂದೆ ಹಾಕೋಣ. ಇಷ್ಟು ಹೊತ್ತು ಬೇಕಾ ಇವನಿಗೆ? ಹೇಳ್ಕೊಂಡು ಹೋಗ್ಬೇಕು. ಈ ಥರ ಜಾಗ ಇದ್ರು ಬಿಡಲ್ಲ ಅಂತ ಜನಗಳಪ್ಪ ಇವರು. ಡೀಸೆಲ್ ಹಾಕೋಣ, ಡೀಸೆಲ್ ಎಲ್ಲ ಫುಲ್ ಮಾಡ್ಕೊಂಡು ಹೋಗೋಣ. ಫುಲ್ ಮಾಡಿ ಆಮೇಲೆ ಇಲ್ಲಿಂದ ಹೊರಡೋದು. ಕರ್ನಾಟಕ, ಆಂಧ್ರ ಮತ್ತು ಕರ್ನಾಟಕ ಮಧ್ಯದಲ್ಲಿ ಒಂದು ಕರ್ನಾಟಕ ಸಿಗುತ್ತೆ. ಇಲ್ಲಿ ಡೀಸೆಲ್ ರೇಟ್ ಬಂದು ಮೊನ್ನೆ ಹೇಳಿದಷ್ಟೇ 91, 98 ಡೀಸೆಲ್ ಹಾಕೋಣ. ಆಂಧ್ರದಲ್ಲಿ 97, 16 ರೂಪಾಯಿ, 97, 16. ಇಲ್ಲಿ 91, 89. ಕರ್ನಾಟಕ ಅಲ್ಲ, ಕರ್ನಾಟಕ ಅಂದರೆ ಪಾವಗಡ ತಾಲೂಕಿಗೆ ಸೇರುತ್ತೆ ಈ ಒಂದು ಊರು. ಇಲ್ಲಿ ಅಂಗಡಿ ಮುಂದ್ಗಡೆ ಕೆಂಪಾಗಿ ಕಾಣುತ್ತೆ, ಇಲ್ಲಿ ಕಾಣುತ್ತಾ? ಅಂಗಡಿ ಮುಂದ್ಗಡೆ ಕೆಂಪಾಗಿ ಒಂದು ಕ್ಯಾನ್ ಕಾಣುತ್ತೆ. ಅದು ಏನಂದರೆ ಪೆಟ್ರೋಲು. ಇಲ್ಲೆಲ್ಲ ಪಬ್ಲಿಕಲ್ಲಿ ರೋಡ್ ಸೈಡಲ್ಲಿ ಪೆಟ್ರೋಲ್ ವ್ಯಾಪಾರ. ಏನಲ್ಲಿ ಪಂಪ್ಗಳು ಅಂದರೆ ಆಂಧ್ರ ಕರ್ನಾಟಕ ಬಾರ್ಡರ್ ಆದ ಕಾರಣ ಒಂಚೂರು ರೇಟ್ ವ್ಯತ್ಯಾಸ ಇರುತ್ತೆ. ಚೂರಲ್ಲ, ಜಾಸ್ತಿನೇ ಇದೆ, 10 ರೂಪಾಯಿ ಸಮಥಿಂಗ್. ಅದಕ್ಕೋಸ್ಕರ ಅವರು ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಾರೆ ಪೆಟ್ರೋಲ್. ಕಸರ ಸಿಟಿ ಫುಲ್ಲು ಜಂಗುಳಿ. ಯಾಕಂದರೆ ಇಲ್ಲಿ ರಸ್ತೆಯಲ್ಲೆಲ್ಲ ನಡ್ಕೊಂಡು ಹೋಗೋದು, ವ್ಯಾಪಾರ ಎಲ್ಲ ರಸ್ತೆಯಲ್ಲಿ ನೋಡಿ. ಅಲ್ಲೇ ಕಾಣ್ಬೋದು ನಿಮಗೆ ರಸ್ತೆಯಲ್ಲಿ ಹೆಂಗೆ ವ್ಯಾಪಾರ ಮಾಡ್ತಾರೆ ಅಂತೇಳಿ ನೋಡಿ. ಗಾಡಿ ಇಷ್ಟು ದೊಡ್ಡ ಗಾಡಿ ಬಂದ್ರೂ ಕ್ಯಾರೇ ಇಲ್ಲ, ಬರೋದು ಫ್ರೆಂಡ್. ಏನು ಮೋಡ ಈ ಥರ ಬಿದ್ದಿದೆ, ಮಳೆ ಬರೋ ಸಾಧ್ಯತೆ ಇದೆ ಅಂತ. ಇಲ್ಲಿ ರೈಟ್ ತಗೊಂಡು ಒಂದೇ ರೋಡು, ಇದು ಮಧುಗಿರಿ ಸ್ಟ್ರೈಟ್ ಎಲ್ಲ. ಇಲ್ಲಿ ರೈಟ್ ತಗೊಳ್ಬೇಕು. ಗಾಡಿಗಳು ಬಟ್ಟನೆ ನಿಲ್ಲಿಸಲ್ಲ. Continue on National Highway 69 for 46 kilometers. ವಂದನೆಗಳು. ನಿಮ್ಮ ಪ್ರಯಾಣ ಸುಖಕರವಾಗಿರಲಿ. ಸಿರಾ ನಗರಸಭೆ, ಸಿರಾ. ವಾವ್, ಮೊನ್ನೆ ಹೇಳ್ದಲ್ಲ, ಇದು ಬೆಂಗಳೂರು ಆ್ಯಂಡ್ ಮುಂಬೈ ಹೈವೇ. ನಾನು ಅದರ ಕೆಳಗಡೆಯಿಂದ ನೇರ ಹೋಗೋದಲ್ಲಿಗೆ ಹುಲಿಯಾರಿಂದ ಬೇಳೂರು, ಬಾಣಾವರ, ಬೇಳೂರು, ಹಂಗಾಗಿ ಸಕಲೇಶ್ಪುರ ಹೇಳ್ಕೊಂಡು ಪುತ್ತೂರಿಗೆ. ಸೂರ್ಯ ನೋಡಿ ಅಂತ ಹೆಂಗಿದೆ ಅಂತೇಳಿ. ಸೂರ್ಯ ಮುಳುಗೋತ್ತಾಯಿತು. ನಾನು ಹುಲಿಯಾರ ಹತ್ರ ಮುಟ್ದೆ ಅಷ್ಟರಲ್ಲಿ ನನ್ನ ಡೆಪ್ಪು 1 ಪಾಯಿಂಟ್ ಇದೆ. ಫುಲ್ ಟ್ಯಾಂಕ್ ಮಾಡ್ಕೊಂಡು ಬಂದಿರೋದು ಮಂಗಳೂರಿಂದ. ಇವಾಗ ಹೆಚ್ಚು ಕಮ್ಮಿ ಅಂದರೆ 1550 ಕಿಲೋಮೀಟ್ರು ರನ್ ಆಯಿತು ಒಂದು ಫುಲ್ ಟ್ಯಾಂಕಿಯಲ್ಲಿ. ನಂದು ಚಿಕ್ಕ ಟ್ಯಾಂಕಿ, ಹಂಗಾಗಿ ನೋಡ್ಬೇಕಾದ್ರೆ ಡೆಪ್ಪು ಇರಲಿಲ್ಲ. ಏನು ಮಾಡೋದಪ್ಪ, ಇಲ್ಲೆಲ್ಲಿ ಶೋರೂಮ್ ಇದೆಯಾ ಏನು ಅಂತ ನನಗೆ ಗೊತ್ತಿರಲಿಲ್ಲ. ಈ ಲೈನಲ್ಲಿ ಹೆಂಗೆ ಅಂತೇಳಿ ಎಲ್ಲ ಕಡೆ ನೋಡ್ಕೊಂಡು ಬಂದೆ. ಬಕೆಟ್ ಎಲ್ಲಾದರೂ ಸಿಗುತ್ತೆ ಟಾಟಾದ ಅಂತೇಳಿ. ಅಷ್ಟರಲ್ಲಿ ನಮ್ಮ ಹುಲಿಯಾರ ಹತ್ರ ನೋಡಬೇಕಾದ್ರೆ ನಾವು ಇವಾಗ ಕಾಣ್ತಾ ಇದೆ. ನಾವು ಆ ಕಡೆಯಿಂದ ಮಂಗಳೂರು ಕಡೆಯಿಂದ ಬರೋದಾದರೆ ನಾವು ಸಿರಾಕ್ ಹೋಗ್ತೀವಲ್ಲ, ಆ ರೋಡಲ್ಲಿ ಒಂದು ಶಾಪ್ ಇದೆ. ಆ ಶಾಪಲ್ಲಿ ಡೆಪ್ ಇದೆ, ಅಂದರೆ ಟಾಟಾ, ಪ್ಯೂರ್ ಟಾಟಾನೇ. ನಾನು ಕನ್ಫರ್ಮೇಷನ್ ಮಾಡಿಕೊಂಡು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಂದರೆ ನಾನು ಈ ಕಡೆಯಿಂದ ಬಂದ ಕಾರಣ ನಾನು ಯೂ ಟರ್ನ್ ತೊಗೊಂಡು ಅಲ್ಲಿಗೆ ಹೋಗಬೇಕು. ನೋಡ, ಅಲ್ಲಿ ಹೋಗಿ ನಿಮ್ಗೆ ತೋರಿಸ್ತೀನಿ ನಾನು. ಇದೆಲ್ಲ ಈ ಥರ ಎಲ್ಲ ಇದ್ದರೆ ನಮಗೂ ತುಂಬಾ ಖುಷಿ, ಧೈರ್ಯದಿಂದ
ಬರ್ಬೋದು. ಇಲ್ಲಿ ಆ ಕಡೆಯಿಂದ ಬರಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಕಾಣುತ್ತೆ ಭವಾನಿ ಆಟೋ ಸ್ಟಾರ್ ಇಲ್ಲಿ ಇರೋದು ಡೆಪ್ಪು ನೋಡಿ. ಅಲ್ಲಿ ಟಾಟಾದೇ ಗನ್ನೆಲ್ಲ ಇಟ್ಬಿಟ್ರು ಅವರು ನೋಡಿ. ತುಂಬಾ ಖುಷಿ ಆಯಿತು, ಯಾಕಂದರೆ ಡೆಪ್ ಇಲ್ಲ ಅಂತೇಳಿ ಎಲ್ಲಿ ಹುಡುಕಿದೆ, ತುಂಬ ಕಡೆ ಹುಡ್ಕೊಂಡು ಬಂದೆ. ಆದರೆ ಪಕ್ಕದಲ್ಲಿರೋ ಒಂದು ಅಂಗಡಿಯವ್ರು ಹೇಳಿದರು ಇಲ್ಲಿ ಇದೆ ಅಂತೇಳಿ, ಹಂಗಾಗಿ ಇಲ್ಲಿ ಡೆಪ್ ಹಾಕ್ಸ್ಕೋಣ. ಅಣ್ಣ ಕರೆಂಟ್ ಬಂತಲ್ಲ, ಹಾಕ್ತೀರಾ ನೋಡಿ. ಗನ್ನು ಎಷ್ಟು ಲೆಂತ್ ಬೇಕಾದ್ರೆ ಇದೆ. ಈ ಕಡೆಯಿಂದ ಹೋಗ್ಬೇಕಾದ್ರೆ ನಮ್ಮ ಟ್ಯಾಂಕಿ ರೈಟ್ ಸೈಡಲ್ಲಿ ಇದ್ದರೂ ಗನ್ ಎಕ್ಕತ್ತೆ, ಇಲ್ಲಾಂದರೆ ತಿರುಗಿಸ್ಕೊಂಡು ಬರ್ಬೋದು ನಮಗೆ. ಬಿಲ್ಲು ಕೂಡ ಕೊಡ್ತಾರೆ ನೋಡಿ. ಗಾಡಿ ನಂಬರ್ ಹಾಕ್ಬಿಟ್ಟು ಬಿಲ್ಲು, ಎಷ್ಟು ಲೀಟ್ರ್ ತೊಗೊಂಡಿದ್ದೀವಿ ಎಲ್ಲ. ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಇರ್ತಾರೆ. ಯಾರಿಗಾದರೂ ಈ ಲೈನಲ್ಲಿ ಟಾಟಾದಂದರೆ ನಾರ್ಮಲಾಗಿ ಗನ್ನಲ್ಲಿ ಹಾಕ್ತಾರೆ. ಬಕೆಟ್ಗಳು ಅಂದರೆ ಟಾಟಾ ಇದೆ, ಲೈಲ್ಯಾಂಡ್ ಇದೆ, ಬೆಂಜ್ ಇದೆ, ಪ್ರತಿಯೊಂದು ಐಟಮ್ ಆ್ಯಡ್ಲು ಇಲ್ಲಿ ಸಿಗುತ್ತೆ. ರಸ್ತೆ ಇದು ಹುಲಿಯಾರಿಂದ ಶಿರಾ ಹೋಗೋಂಥ ರೋಡಲ್ಲಿ. ನಿಮ್ಗೆ ಯಾರಿಗಾದರೂ ಉಪಯೋಗ ಆಗಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅಂಗಡಿ ಹೆಸರು ಬಂದುಬಿಟ್ಟು ಭವಾನಿ ಆಟೋ ಸ್ಟಾರ್. ಹುಳಿಯಾರಿಂದ ನನಗೆ ಇವಾಗ ಹೋಗಬೇಕು ಬಾಣಾವರ, ಅಂದರೆ ಇಲ್ಲಿಂದ ರೈಟ್ ತಗೊಂಡ್ರೆ ನೇರವಾಗಿ ಬಾಣಾವರ ಹೋಗುತ್ತೆ ನೋಡಿ. ಇದು ಬಾಣಾವರ ರೂಟ್. ಇಲ್ಲಿಂದ ರೈಟ್ ತಗೊಂಡ್ರೆ ಬಾಣಾವರದಿಂದ ನೇರ ಬೇಳೂರು ಕಡೆಯಾಗಿ, ಬೇಳೂರಿಂದ ಸಕಲೇಶ್ಪುರ ಆ ರೂಟಲ್ಲಿ ಹೋಗೋದು. ರೋಡಲ್ಲಿ ಲೈಟಿಂಗ್ ಹಾಕೋರೆ ಟಚ್ ಆಗತ್ತಾ ಅಂತ ಒಂಚೂರು ಭಯ. ಟಚ್ ಆಗತ್ತಾ? ಇಲ್ಲ ಟಚ್ ಆಗುತ್ತೆ. ಜಸ್ಟ್ ಇನ್ನೊಂದು ಬಾಕ್ಸ್ ಇಟ್ಟಿದ್ರೆ ಟಚ್ ಆಗ್ತಿತ್ತು. ಗಾಡಿ ಹೈಟ್ ಲೋಡಲ್ಲ, ಹಂಗಾಗಿ ನೋಡ್ಕೊಂಡು ಹೋಗ್ಬೇಕಾಗತ್ತೆ. ಇದು ಸಕಲೇಶ್ಪುರದಲ್ಲಿ ಶಿರಾಡಿ ರೂಟ್. ಅಂದರೆ ನಾನು ಬೆಂಗಳೂರು ಮಂಗಳೂರು ಹೈವೇ ಇದೆಯಲ್ಲ ಅದರಲ್ಲಿದ್ದೀನಿ. ಇವಾಗ ನೇರ ಒಂದು ಟೀ ಎಲ್ಲ ಕುಡಿದು ನೇರ ಹೊರಡೋದೆ. ಶಿರಾಡಿ ಘಾಟ್ ಇಳ್ಕೊಂಡು ನೇರ ಮನೆ ಕಡೆಗೆ. ಗೋಡಾಕೋರೆ ನೋಡಿ, 125 ಕಿಲೋಮೀಟ್ರು ಮಂಗಳೂರು, 72 ಧರ್ಮಸ್ಥಳ. ಇಲ್ಲಿಗೆ 125 190 ಕಿಲೋಮೀಟ್ರ್ ಇರ್ಬೋದು. 90 ಮನೆ ಹತ್ರ 100 ಕಿಲೋಮೀಟ್ರ್ ಇದೆ ಇಲ್ಲಿಂದ ಮನೆ ಹತ್ರಕ್ಕೆ. 11:30ವರೆಗೆ ಮಂಗಳೂರಿಂದ ಬೆಂಗಳೂರಿಗೆ ಬರೋ ಬಸ್ಗಳೆಲ್ಲ ಘಾಟಿ ಹತ್ತುವಂಥ ಟೈಮು. ತುಂಬಾ ಬಸ್ಗಳು ಬರ್ತಾ ಇದೆ ಲೈನಲ್ಲಿ. ಓವರ್ಟೇಕ್ ಮಾಡಿಕೊಂಡು ಗಾಡಿ ಫ್ರಂಟಿಂದ ಬಂದರೂ ನೋಡಲ್ಲ ಅವ್ರಿಗೆ ಹೋಗ್ಬೇಕಷ್ಟೇ. ಹಂಗಾಗಿ ಮುಗಿಸ್ಕೊಂಡು ಬರ್ತಾರೆ. ಆರಾಮಾಗಿ ಹೋಗೋಣ. ಘಾಟ್ ಸೆಕ್ಷನ್ ಶಿರಾಡಿ ಘಾಟಿ ಅಂತ ಹೇಳಿದ್ರೆ ಆಮೇಲೆ ಸೀದಾ ಹೋಗ್ಬೋದು. ಏನಪ್ಪ ಬಸ್ ಕೆಟ್ಟೋಗಿದ್ಯಾ? ಬಸ್ ಹಾಳಾಗಿದೆ ಕಾಣಬೇಕು. ಯಾವ್ದು ಬಸ್ಸು ಹಾಳಾಗಿರೋದಲ್ಲ, ಹೆಸರು. ಬಸ್ ಬರೋದೆ, ಬಸ್ ಹಾಳಾಗಿದೆ. ಅವ್ರು ಯಾವ ಥರ ಬರ್ತಾರೆ ಬಸ್ ಬರೋ ಹೊತ್ತಿಗೆ ತುಂಬಾ ಡೇಂಜರ್. ಮುಗಿಸ್ಕೊಂಡು ಬರ್ತಾರೆ ಅವರಷ್ಟಕ್ಕೆ. ನಮಗಂತೂ ನೋಡಿ ಎಷ್ಟು ಬಸ್ಸು, ಒಂದೆರಡಲ್ಲ. ಬೆಂಗಳೂರು ಲೈನಲ್ಲಿ ಎಷ್ಟು ಬಸ್ ಇದೆ ಅಂತ ಯಾರಿಗಾದ್ರು ಗೊತ್ತಿದೆ ಅಂತ ಕಮೆಂಟ್ ಮಾಡಿ. ಈ ಲೈನಿಗೆ ಎಷ್ಟು ಬಸ್ ಬರುತ್ತೆ ಕೆಳಗೆ ನಿಂತು ಲೆಕ್ಕಾಚಾರ ಹಾಕಿ ಆನಂತರ ಹೋಗ್ಬೇಕು. ಇಲ್ಲೊಂದು ಗಾಡಿ ಎಲ್ಲಿಗಣ? ಗುಂಡ್ಯದೆಲ್ಲೂ ಚೆಕಿಂಗ್ ಆಗ್ತಾ ಇದೆ. ನೈಟ್ ಹೊತ್ತು ಲಾರಿಗಳನ್ನೆಲ್ಲ ನಿಲ್ಲಿಸಿ ಎಲ್ಲ ಚೆಕಿಂಗ್ ನಡೀತಾ ಇದೆ. ಏನಂತ ಗೊತ್ತಿಲ್ಲ. ದುರ್ಗಾಂಬ ಬಸ್ಸು ಯಾವ ಥರ ಗಾಡಿನ ಅಡ್ಡ ಹಾಕಿದ್ದಾರೆ ನೋಡಿ. ಗಾಡಿಗಳನ್ನು ಹೋಗೋ ರೀತಿಯಲ್ಲಿ ನಿಲ್ಲಿಸ್ಬೇಕು ತಾನೆ. ಫುಲ್ ಅಡ್ಡದಿಟ್ಟಿದೆ. ಏನು ಲೋಡಪ್ಪ, ಮರಳ ಕಲ್ಲೋಡನ್ನು ಪೊಲೀಸವ್ರನ್ನೇ ಸಾರಿ. ಫುಲ್ ಬ್ಲಾಕ್ ಆಯ್ತು, ಫುಲ್ ಬ್ಲಾಕ್. ಬಸ್ಸೇ ಫುಲ್ ಲೈನಲ್ಲಿ. ಲಾರಿ ಅವ್ರು ಸೈಡ್ ಹಾಕಿ ನಿದ್ದೆ ಮಾಡ್ತಾವ್ರೆ ಗುಂಡ್ಯದಲ್ಲಿ. ಯಾಕಂದರೆ ಬಸ್ಗಳೆಲ್ಲ ಹೋಗಲಿ, ಆಮೇಲೆ ಹೋಗೋಣ ಆರಾಮ ಅಂತೇಳಿ ಎಲ್ಲ ನಿದ್ದೆ ಮಾಡ್ತಾವ್ರೆ. ಇಂದು ನಾನು ತಲುಪಿದೆ ಪುತ್ತೂರಿಗೆ, ನನ್ನೂರಾದ ಪುತ್ತೂರಿಗೆ. ಇನ್ನು ಇಲ್ಲಿಂದ ಒಂದು 15 ಕಿಲೋಮೀಟ್ರು
ನೇರ ಮನೆ ಕಡೆಗೆ. ಪುತ್ತೂರು ಫುಲ್ಲು ರಶ್ ಇದೆ. ಪುತ್ತೂರು ಫುಲ್ಲು ಲೈಟಿಂಗ್ಸು. ಪುತ್ತೂರು ಫುಲ್ಲು ಲೈಟಿಂಗ್ಸ್ ಹಾಕೋರೆ. ಯಾಕಂದರೆ ಕಂಬಳ, ನಮ್ಮೂರಿನ ಕಂಬಳ ಪುತ್ತೂರಲ್ಲಿ. ಇಲ್ಲಿ ಪಕ್ಕದಲ್ಲಿರುವಂಥ ದೇವಸ್ಥಾನ ಗದ್ದೆಯಲ್ಲಿ, ಮಾಲಿಂಗೇಶ್ವರ ದೇವಸ್ಥಾನ ಗದ್ದೆಯಲ್ಲಿ ಕಂಬಳಕ್ಕೆ ನೋಡಿ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೊಟ್ಟವ್ರೆ. ಇಲ್ಲಿ ನನ್ನ ಲೆಫ್ಟಿಗೆ ಕಂಬಳ ನಡೆಯೋದು. ಹೋಗಲಿಕ್ಕೆ ಬಿಡ್ತಾರಾ ಇಲ್ವಾ ಅಂತ ಗೊತ್ತಿಲ್ಲ, ಹೋಗುವ. ಪುತ್ತೂರು ಕಂಬಳ ಇವತ್ತು ಪೊಲೀಸ್ ದೀಪಲ್ಲ ಇದೆಯಾ ಇಲ್ಲಿ. ಫುಲ್ಲು ಲೈಟಿಂಗ್ಸು ಎಲ್ಲ ಕಂಬಳಕ್ಕೆ ಹೋಗಿ ಬರುವಂಥ ಫುಲ್ಲು ಜನ. ಇಲ್ಲಿ ಲೆಫ್ಟಿಗೆ ಹೋದರೆ ದೇವಸ್ಥಾನ, ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನ. ಅದ್ರ ಗದ್ದೆಯಲ್ಲೇ ಕಂಬಳ. ಸಿಟಿಯಲ್ಲಿ ಫುಲ್ ಜನ ಇದ್ದಾರೆ. ರಾತ್ರಿ 2:30 ಗಂಟೆ. ಹೆಚ್ಚಾಗಲಿಕ್ಕಿಲ್ಲಲ್ಲ. ಫುಲ್ ಲೈಟಿಂಗ್ಸು ಪುತ್ತೂರು ಕಂಬಳಕ್ಕೆ. ಗಾಡಿಗಳೆಲ್ಲ ತುಂಬಾ ಇವೆ. 3 ಗಂಟೆ ರಾತ್ರಿ ಅಂತೂ ಅನ್ಲೋಡಿಗೆ ನಾಳೆ ಹೋಗೋದು. ಹಂಗಾಗಿ ಮನೆ ಹತ್ರ ಗಾಡಿ ಇದೆ ಅಂತ ಹೇಳಿ ನಮ್ಮ ಮಾಮೂಲಿ ಇಡುವಂಥ ಸ್ಥಳ ಪೆಟ್ರೋಲ್ ಪಂಪ್ ಹತ್ರ ಗಾಡಿ ಇಟ್ಟು ಮನೆಗೆ ಹೋಗಿ ಆರಾಮಾಗಿ ನಿದ್ದೆ ಮಾಡಿ ನಾಳೆ ಬಿಡಬೇಕು ಅನ್ಲೋಡಿಗೆ. ಇದುವೇ ನಮ್ಮೂರಿನ ಪೆಟ್ರೋಲ್ ಪಂಪು. ಈ ಪೆಟ್ರೋಲ್ ಪಂಪಲ್ಲಿ ಹೊರಗಡೆ ಗಾಡಿನ ನಿದ್ದೆ ಮಾಡೋದು. ಮಧ್ಯದಲ್ಲಿಟ್ಟರೆ ಬೆಳಿಗ್ಗೆ ಎಬ್ಬಿಸ್ತಾ ಇರೋದು. ಮನೆಯಿಂದ ಬೆಳ್ಳಂಬೆಳಗ್ಗೆ ಎದ್ದು ಅನ್ಲೋಡ್ ಪಾಯಿಂಟಿಗೆ ಹೋಗ್ತಾ ಇದ್ದೀನಿ. ಕಾಸರಗೋಡು ಪಯ್ಯನ್ನೂರು ಕಡೆ ಅನ್ಲೋಡಿಂಗು. ಪೊಲೀಸ್ ಜೀಪು. ಲಾರಿ ನೋಡಿ ನೇರ ಬಂದಿದೆ. ಅಯ್ಯಯ್ಯೋ, ಏನಾಗಿದೆ ಇದು? ಸ್ಟ್ರೈಟ್ ಬಂದವ್ರೆ. ಗಾಡಿ ಏನು ಹಿಟಾಗಿಲ್ಲ, ಗಾಡಿ ಮಾತ್ರ ಕಂಪ್ಲೀಟ್ ಆಗಿದೆ. ಬಂದ ಸ್ಪೀಡಲ್ಲಿ ಹೋಗಿರೋದ ಅಂತ ಫೆರಾರಿ. ಇಂತೂ ನಾನು ಬಂದು ತಲುಪಿದೆ ಅನ್ಲೋಡ್ ಪಾಯಿಂಟಿಗೆ. ಇಲ್ಲೇ ಅನ್ಲೋಡ್ ಮಾಡಿಬಿಟ್ಟು ನೆಕ್ಸ್ಟ್ ಲೋಡ್ ಎಲ್ಲಿಗೆ ಅಂತ ನೋಡಬೇಕು. ಅಲ್ಲಿವರೆಗೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟಾಟಾ, ಬಾಯ್.